ಶಿವಮೊಗ್ಗದ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಮಗನ ದಾದಾಗಿರಿಯ ಕುರಿತಾಗಿ ಈಗ ಮಾತಾಡೋಣ. ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಏನ್ ಸರ್ ಭದ್ರಾವತಿಯಲ್ಲಿ ಶಾಸಕರ ಮಗ ಬಸವೇಶ್ನ ದಾದಾಗಿರಿ ದರ್ಪ ಏನಾಗ್ತಾ ಇದೆ ಭದ್ರಾವತಿಯಲ್ಲಿ? ಮೇಡಮ್, ನಾನು ಕೇಳಿದೆ, ಖಂಡಿತವಾಗೂ ಯಾರ್ಯಾರೆಲ್ಲ ಹೀಗೆ ಅಧಿಕಾರಿಗಳಿಗೆ ಮಾತಾಡ್ತಾ ಹೋಗ್ಬಿಟ್ರೆ, ಬೇರೆ ಬೇರೆ ವಲ್ಗರ್ ಲ್ಯಾಂಗ್ವೇಜ್ ಗಳನ್ನ ಉಪಯೋಗಿಸ್ತಾ ಹೋದ್ರೆ ಅಧಿಕಾರಿಗಳು ಡಿಮಾರಲೈಸ್ ಆಗ್ತಾರೆ. ಮತ್ತೆ ಅವರು ಕೂಡ ಒಂದು ಕಾನೂನಿನ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಸರ್ ಕಾನೂನು ಇದೆಯಾ? ಪ್ರಶ್ನೆ ಬರ್ತಾ ಇರೋದೇ ಅದು. ಅದೇ 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 ಅದು ಅದನ್ನ ನಾವು ತಿಳ್ಕೊಬೇಕಷ್ಟೇ. ನಾವು ಮಾತಾಡೋರು ತಿಳ್ಕೊಳ್ಬೇಕು. ಕಾನೂನು ಕಾಯ್ದೆಗಳು ಇರ್ತದೆ, ಕಾನೂನು ಭದ್ರಾವತಿಯಲ್ಲಿ ಇದ್ದಂಗಂತೂ ಕಾಣಿಸ್ತಾನೆ ಇಲ್ಲ ಸರ್. ಯಾರ್ ಸರ್ ಬಸವೇಶ್? ಯಾರ್ ಸರ್? ಸಂಗಮೇಶ್. ಸಾಮಾನ್ಯವಾಗಿ ಶಾಸಕರು, ಸಚಿವರು, ಜನಪ್ರತಿನಿಧಿಗಳೇ ಈ ರೀತಿ ಮಾತನಾಡಿದ್ರೆ ಜನಸಾಮಾನ್ಯರು ಯಾರೂ ಕೂಡ ಅದನ್ನು ಒಪ್ಪಲ್ಲ. ಅಂಥದ್ರಲ್ಲಿ ಈತ ಬಸವೇಶ್, ಆತನ ಪದ ಬಳಕೆ, ಆತನ ಕೊಳಕು ವ್ಯಕ್ತಿತ್ವ ಇಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಖಂಡಿತ ಅದನ್ನ ಅವರು ಮಾತಾಡಬಾರ್ದಾಗಿತ್ತು. ಎಲ್ರಿಗೂ ಕೇಳೋರಿಗೂ ಅದು ಹಿಡಿಸೋಲ್ಲ, ಹೇಸಿಗೆ ಅನ್ಸುತ್ತೆ. ಅವರು ಅಭ್ಯಾಸ ಮಾಡೋದು ಒಳ್ಳೇದು. ಯಾಕಂದ್ರೆ ಅಧಿಕಾರಸ್ಥರ ಹಿಂದಕ್ಕೆ ಇದ್ದವರು ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳುವಂತಹದ್ದು ಮರಿಬೇಕಾಗ್ತದೆ. ಅದು ಈಗಂತೂ ಹಿಡಿಸೋದಿಲ್ಲ. ಮತ್ತೆ ಅಧಿಕಾರದಲ್ಲಿ ಇರುವ ಈಗ MLA ಅದರ ಕೆಟ್ಟ ಪರಿಣಾಮ ಆಗ್ತದೆ MLA ಮೇಲೆ. ಜನ ಅದನ್ನ ಸಹಿಸೋದಿಲ್ಲ, ಈಗ ಅಂತ ಲ್ಯಾಂಗ್ವೇಜ್ ಗಳನ್ನ ಸಹಿಸೋಲ್ಲ. ಮತ್ತೆ ಅಧಿಕಾರಿಗಳನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಅವಕಾಶಗಳು ಬೇರೆ ಬೇರೆ ಇರ್ತದೆ. ಆ ರೀತಿ ಮಾಡ್ಬೋದು. ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗೂ ಮಾಡ್ಬೋದು. ಅಲ್ಲ ಸರ್, ರೆಡ್ ಹ್ಯಾಂಡ್ ಆಗಿ ಅಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ, ಅಲ್ಲಿ ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಓರ್ವ ವ್ಯಕ್ತಿ ಶಾಸಕರ ಮಗ ಅಂತ ಫೋನ್ ಕೊಡ್ತಾನೆ. ಆತ ಆ ಮಹಿಳೆ ಯಾರು, ಏನು, ಎತ್ತ ಏನು ತಿಳಿಯದೆ ಏಕಾಏಕಿ ಇಂತಹ ಪದ ಬಳಕೆ ಮಾಡೋದಾ? ಅದೊಂಚೂರು ಶಾಸಕರ ಮಗನೇ ಹೌದಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರ ಶಾಸಕರ ಮಗ ಅಂತ ಇನ್ಯಾರಿಗೋ ಫೋನ್ ಕೊಟ್ಟು ಅಲ್ಲಲ್ಲ, ನನಗೆ ಗೊತ್ತಾಗೋದಿಲ್ಲ, ಅದು ನನಗೆ ಗೊತ್ತಾಗಲ್ಲ. ಬಟ್ ಈಗ ಕೆಲವರು ನಮ್ ಧ್ವನಿಗಳನ್ನೆಲ್ಲ ನಾನು MLA ಹತ್ರ ಮಾತಾಡಿಸ್ತೀನಿ ಅಂತ ಇನ್ಯಾರಿಗೋ ಫೋನ್ ಕೊಟ್ಟು ಮಾತಾಡಿಸ್ತಾರೆ. ಆ ರೀತಿನೂ ಒಂದೊಂದ್ಸರಿ ಆಗ್ಲಿಕ್ಕಿದೆ. ಇದು ಹಾಗೆ ಆಗ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಅವರೇ ನೇರವಾಗಿ ಮಾತಾಡ್ದಂಗಿದೆ ನಾನು ಕೇಳಿದಾಗ. ಖಂಡಿತವಾಗೂ ಅದು ತಪ್ಪು. ನಾನು ಒಪ್ಪೋದಿಲ್ಲ ಅದನ್ನ. ಹಾಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಅವರೇ ಸಂಗಮೇಶ್ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಅಧಿಕಾರಿಯನ್ನ ಟ್ಯಾಕಲ್ ಮಾಡ್ತಾರೆ ಅವರು. ಯಾಕೆ ತಪ್ಪು ಯಾಕೆ ಮಾಡಿದ್ರಿ ಅಂತ ಕೇಳ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಒಬ್ಬ ಶಾಸಕಾಗಿ. ಈಗ ಯಾರ್ಯಾರೆಲ್ಲ ಹಿಂಗ್ ಮಾತಾಡ್ತಾ ಹೋಗ್ಬಿಟ್ರೆ ಅವ್ರ ಕೆಲಸ ಮಾಡೋದು ಹೇಗೆ? ಕಷ್ಟ ಆಗುತ್ತೆ ಸರ್. ಭದ್ರಾವತಿಯಲ್ಲಿ ಮಹಿಳೆಯರಿಗೆ, ಮಹಿಳಾ ಅಧಿಕಾರಿಗೆ ನಿಜಕ್ಕೂ ಕೂಡ ರಕ್ಷಣೆ ಇದೆ ಅಂತ ಅನಿಸ್ತಾನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಆರಗ ಜ್ಞಾನೇಂದ್ರ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.